ವೀಕ್ಷಕರ, ಇಲ್ಲೇನು ನಾನು ವರ್ಣ ಹೋಬಳಿಯಿಂದ ನಾನು ರಿಪೋರ್ಟರಾಗಿ ಮಾತಾಡ್ತಾ ಇದ್ದೀನಿ. ಪ್ರತಿನಿತ್ಯ ಸಾವಿರಾರು ಮಕ್ಕಳು ಇಲ್ಲಿ ಹತ್ಕೊಳ್ಳುವಂಥದ್ದು KSRT ಡಿಪಾರ್ಟ್ಮೆಂಟಲ್ಲಿರೋಂಥ ಸಮಸ್ಯೆ ಏನು ಅಂತ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಷ್ಟು ಮಕ್ಕಳು ಕೂಡ ATM ಕಾಲೇಜಲ್ಲಿ ಓದ್ತಿರೋರು. ಕಡಿಮೆ ಅಂದರೆ 2,000 ಜನ ಮಕ್ಕಳು ATM ಕಾಲೇಜಲ್ಲಿ ಓದ್ತಾರೆ. ಅದರಲ್ಲಿ ಒಂದಷ್ಟು ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡೋವಂಥದ್ದು ಕೂಡ ನೋಡ್ತಾ ಇದ್ದೀನಿ. ನೋಡಿ, ದಿನನಿತ್ಯ ಇದೆ ಕತೆ. ಆಮೇಲೆ ನಿಂತ್ಕೊಳ್ಳೋಕೆ ಕೂಡ ಇಲ್ಲೆಲ್ಲೂ ಜಾಗ ಇಲ್ಲ. ಇನ್ನೇನು ಮಳೆ ಬರ್ತಾ ಇದೆ ಆಯಿತಾ. ಇದು ಸಿದ್ದರಾಮಯ್ಯನವ್ರ ಕ್ಷೇತ್ರ. ಹಾಗೆಯೇ ಯತೀಂದ್ರವರು ಇದನ್ನು ಇಂಪ್ರೂವ್ ಮಾಡೋವಂಥದ್ದು ಕೂಡ ಮಾಡಿದರು MLA ಆದಾಗ. ಇಲ್ಲಿ ನಿಂತ್ಕೊಳ್ಳೋಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ. ನೋಡಿ, ಇಲ್ಲಿರೋಂಥ ಜಾಗ ಅದು ಪ್ರೈವೇಟಾ ಗೌರ್ಮೆಂಟಾಗಿ ಗೊತ್ತಿಲ್ಲ. ನೋಡಿ, ಇಷ್ಟು ಅಲ್ಲಿ ಇರೋವಂಥದ್ದು ಕೂಡ ಒಂದು ಜಾಗ ಇದೆ, ಅದು ಬಿದೋಗ್ತಾ ಇದೆ ಅದು. ಹಾಗೆಯೇ ಇಲ್ಲಿ ಮಕ್ಕಳು ನಿಂತ್ಕೊಳ್ಳೋಕ್ಕೆ ಬಿಸಿಲು ಮಳೆ ಗಾಳಿ ಅನ್ನೋದೆಲ್ಲ ನಿಂತ್ಕೋತಾರೆ. ಆದರೆ KSRT ಬಸ್ಸು ತುಂಬಾ ಮಳವಳ್ಳಿ ಮೈಸೂರು ವಿಚಾರವಾಗಿ KSRT ಬಸ್ಸು ತುಂಬಾ ಕಡಿಮೆ ಇರೋವಂಥದ್ದು. ಮತ್ತು ಈ ಟೈಮ್ಗೆ ಬರಲ್ಲ ಅನ್ನೋದು. ಅಮ್ಮ, ಡೈಲಿ ಬಸ್ ನಿಲ್ಲಿಸ್ತಾನೆ ನಿಮಗೆ ಇಷ್ಟು ರಶಲ್ಲಿ? ನಿಲ್ಲಿಸೋದಿಲ್ಲ. ಹಾಂ, ಹೆಂಗೆ ಹತ್ತೀರ ನೀವು ಇಷ್ಟು ಇದರಲ್ಲಿ? ನೋಡಿ, ಇಲ್ಲಿ ಆಲ್ರೆಡಿ ಈಗ ಎಲ್ಲ ರೆಡಿಯಾಗಿದ್ದಾರೆ. ಇನ್ನು ಬಸ್ ಬರ್ತಾ ಇದೆ ಅಲ್ಲಿ, ಆಯಿತಾ. ಈ ನೋಡಿ, ಎಷ್ಟು ಮಕ್ಕಳು ಎಷ್ಟು ಕಷ್ಟಪಟ್ಟು ಹತ್ತಬೇಕು. ಇದನ್ನು ಅರ್ಥ ಮಾಡ್ಕೊಬೇಕು DD ಅವರು, ಮೈಸೂರು KSRT DD ಅವರು ಅರ್ಥ ಮಾಡ್ಕೊಬೇಕು. ಈ ಟೈಮಲ್ಲಿ ಅತಿ ಹೆಚ್ಚು ಬಸ್ಗಳನ್ನ ಬಿಡಬೇಕು ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ನೋಡಿ, ಮುತ್ಕೋತಾ ಇದ್ದಾರೆ ನೋಡಿ. ಈಗ ನೋಡಿದ ಆಲ್ರೆಡಿ ನೋಡಿ, ಅಲ್ಲೇ ನಿಲ್ಲಿಸ್ಬಿಟ್ಟು ಅವನು ಆಲ್ರೆಡಿ ನೋಡಿ ಮಕ್ಕಳು ಹೆಂಗೆ ಓಡ್ತಾವ್ರೆ. ಇದು ಸಿದ್ದರಾಮಯ್ಯ ಕ್ಷೇತ್ರ ಮತ್ತು ವರ್ಣ ಕ್ಷೇತ್ರಕ್ಕೆ ಬರುವಂಥದ್ದು ಮೆಲ್ಲಳ್ಳಿ ಗ್ರಾಮ ಇದು. ನೋಡೋಣ ಅವನೇನು ನಮ್ಮ ಮೀಡಿಯಾದವ್ರು ನೋಡೋರು ನಿಲ್ಲಿಸ್ತಾನೆ. ನೋಡಿ, ಮಕ್ಕಳು ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇನ್ನೂ ಒಂದಷ್ಟು ಜನ ಮಕ್ಕಳು ಇಲ್ಲೇ ಉಳ್ಕೊಂಡ್ರು, ಆಯಿತಾ. ಎಷ್ಟು ಬಸ್ ಬರಬೇಕು ಗೊತ್ತಿಲ್ಲ. ಹಾಗೆಯೇ ನೋಡಿ, ಸ್ಟಾಪ್ ಇರೋದು ಮುಂದೆ. ನಾನು ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವನು ಡ್ರೈವರ್ ತಕ್ಷಣ ನಿಲ್ಲಿಸ್ತಾನೆ. ನೋಡಿ, ತಾವಿಲ್ಲಿ ನೋಡ್ತಾ ಇದ್ದೀರಾ, ಇದು ದಿನನಿತ್ಯದ ಸಮಸ್ಯೆ. ಜಾತ್ರಾ ವಿಶೇಷ ಇರೋಂಥ ಬಸ್ ಇದು. ಹಾಗಾಗಿ ಅದು ಕೂಡ ಇವತ್ತು ಅಷ್ಟು ರಶ್ ಇದೆ. ಮತ್ತು ಈ ಮಳವಳ್ಳಿ ಮೈಸೂರು ಏನು ಬಸ್ ಇದೆ, ಆ ಬಸ್ಗಳು ತುಂಬಾ ಕಮ್ಮಿ ಅಂತ ಕೂಡ ಹೇಳ್ತಾರೆ ಮಕ್ಕಳುಗಳು. ತಾವು ನೋಡ್ತಾ ಇದ್ದಾರೆ, ದಿನನಿತ್ಯ ಇದೆ ಕಷ್ಟ ಆಗಿರುವಂಥದ್ದು. ಇವತ್ತು ATM ಕಾಲೇಜಲ್ಲಿ ಒಂದು 2,000 ಮಕ್ಕಳಿದ್ದಾರೆ. ಅದರಲ್ಲಿ ಅರ್ಧ ಜನ ಮಕ್ಕಳು KSRT ಬಸ್ಗೆ ಹತ್ತುವಂಥ ಒಂದು ಪ್ರಮೇಯ. ನೋಡಿ, ಈ ಸಮಸ್ಯೆಯಲ್ಲಿ ಮಕ್ಕಳು ಓದೋಂಥ ಪರಿಸ್ಥಿತಿ ಬಂದಿರೋಂಥದ್ದು ತಾವು ನೋಡ್ತಾ ಇದ್ದೀರಾ. ಎಷ್ಟೇ ಲಕ್ಷಾಂತರ ಫೀಸ್ ಕಟ್ಟು ಇವತ್ತೇ ಅದನ್ನು ಓದಿದ್ರು ಕೂಡ ಇವತ್ತು ಬಸ್ ಕನ್ವೀನ್ಸ್ ತುಂಬ ಕಮ್ಮಿ ಇದೆ. ಸಿದ್ದರಾಮಯ್ಯ ಕ್ಷೇತ್ರ ಇದು, ಯತೀಂದ್ರ ಕ್ಷೇತ್ರ. ಇನ್ನೂ ಒಂದಷ್ಟು ಬಸ್ಗಳು ಬನ್ನೂರು ಟು ಮೈಸೂರು ಹಾಕಿದ್ರೆ ಬನ್ನೂರಲ್ಲಿರುವಂಥ ಸಮಸ್ಯೆ ಸೇಮ್ ಇದೇ ಥರ. ಇದು ವರ್ಣ ನೋಡಿ, ಇವತ್ತು ಸಾಮಾನ್ಯ ಜನರು ಕೂಡ ಹತ್ತಕ್ಕಾಗ್ತಾಯಿಲ್ಲ. ಆ ಒಂದು ಮಕ್ಕಳು ಒಂದು ವಿಚಾರವಾಗಿ ತಾವು ನೋಡ್ತಾ ಇದ್ದೀರಾ. ಈ ರಶ್